ಕೇಂದ್ರ ಸರ್ಕಾರದ ವಿರುದ್ಧ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದೀಗ ನ್ಯೂಸ್ 24 ಟಿವಿ ಚಾನೆಲ್ನಲ್ಲಿ ದೆಹಲಿಯ ಮಾಜಿ ಐಪಿಎಸ್ ಅಧಿಕಾರಿ ವಿಭೂತಿ ನಾರಾಯಣ್ ಅವರು ಹಂಚಿಕೊಂಡ ಅಭಿಪ್ರಾಯ ವೈರಲ್ ಆಗಿದೆ. ಅವರು ಮುಚ್ಚುಮರೆ ಇಲ್ಲದೆ ಈ ಸರ್ಕಾರವನ್ನ ಮತ್ತು ದೆಹಲಿಯಲ್ಲಿ ನಡೆದ ಲಾಠಿಚಾರ್ಜ್ ಇತ್ಯಾದಿ ಎಲ್ಲವನ್ನ ಖಂಡಿಸಿದ್ದಾರೆ. ಅವುಗಳ ವಿರುದ್ಧ ಮಾತನಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಮಧ್ಯರಾತ್ರಿ ಬಂದು ಆಡಿದ ಮಾತುಗಳನ್ನು ಪ್ರಶ್ನಿಸಿದ್ದಾರೆ. ತನ್ನದೇ ಸಹೋದ್ಯೋಗಿಗಳ ವರ್ತನೆಯನ್ನ ಕಡಾಖಂಡಿತವಾಗಿ ಪ್ರಶ್ನಿಸಿದ ಅಧಿಕಾರಿಯಾಗಿ ಈಗ ಅವರು ಗುರುತಿಸಿಕೊಂಡಿದ್ದಾರೆ. प्रधानमंत्री जी का एक वीडियो चलाया, अभी आपने एक वीडियो चलाया ना प्रधानमंत्री जी का, वो वीडियो देख करके लग रहा था कोई डरा घबराया पस्त आदमी बोल रहा है. एक ऐसा आदमी जिसके पास अब कोई नैतिक साहस नहीं रह गया, कोई नैतिक चेहरा नहीं रह गया. जिस तरह से दिल्ली में पिछले 3 दिनों से पुलिस के साथ पुलिस जातियां कर रही है. ದೆಹಲಿಯಲ್ಲಿ ಮೊದಲ ಬಾರಿ ಪೆಲೆಟ್ ಗನ್ ಬಳಕೆಯಾಗಿದೆ. ಭಾರತದ ಮರ್ಯಾದೆ ಅಂತಾರಾಷ್ಟ್ರೀಯವಾಗಿ ಹರಾಜಾಗಿದೆ. ಪ್ರಧಾನಿ ಭಯಕ್ಕೆ ಬಿದ್ದಿದ್ದಾರೆ. ಅವರಿಗೆ ಈಗ ಮಾತನಾಡುವ ನೈತಿಕ ಅರ್ಹತೆ ಇಲ್ಲ ಎಂದವರು ಹೇಳಿದ್ದಾರೆ. ನಾಗರಿಕ ವೇಷದಲ್ಲಿರುವ ಪೊಲೀಸರು ಮಕ್ಕಳ ಮೇಲೆ ಲಾಠಿಚಾರ್ಜ್ ಮಾಡಿದ್ದಾರೆ. ನನ್ನ 35 ವರ್ಷಗಳ ಅನುಭವದಲ್ಲಿ ಈವರೆಗೂ ನಾನು ಇಂಥದ್ದನ್ನು ನೋಡಿಲ್ಲ. ಪೊಲೀಸ್ ರೆಗ್ಯುಲೇಷನ್ ಆಕ್ಟ್ ಪ್ರಕಾರ ಹೀಗೆ ಮಾಡುವಂತಿಲ್ಲ. मैं तो 35 साल आईपीएस में रहा हूँ, मुझे शर्म आ रही है. पहली बार देख रहा हूँ कि दिल्ली में पैलेट गन फायर हो रहे हैं. कश्मीर में पैलेट गन फायर हुए थे तो पूरे अंतर्राष्ट्रीय दुनिया में हमारी शिक्षा लेदर हो गई थी. ಸುಪ್ರೀಂ ಕೋರ್ಟ್ ಕೂಡ ಇಂತಹ ಚಟುವಟಿಕೆಗೆ ವಿರುದ್ಧ ತೀರ್ಪು ನೀಡಿದೆ. ಪೊಲೀಸ್ ರೆಗ್ಯುಲೇಷನ್ ಆಕ್ಟ್ ಪ್ರಕಾರ ಪೊಲೀಸರು ತಮ್ಮ ಗುರುತನ್ನು ಸ್ಪಷ್ಟವಾಗಿ ಪ್ರದರ್ಶಿಸಬೇಕು. ಇವರು ವಿದ್ಯಾರ್ಥಿಗಳ ಫೋಟೋವನ್ನ ಸಾರ್ವಜನಿಕವಾಗಿ ಹಂಚಿಕೊಳ್ತಾರೆ. ಅವರ ಐಡೆಂಟಿಟಿಯನ್ನ ಪ್ರದರ್ಶಿಸುತ್ತಾರೆ. ಇವರೆಲ್ಲ ಆರ್ಎಸ್ಎಸ್ ಗುಂಡಗಳು ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. नहीं, ये पुलिस रेगुलेशन में लिखा हुआ है, पुलिस वालों को अपनी आइडेंटिटी दिखा करके वहाँ खड़े होना चाहिए. सुप्रीम कोर्ट का जजमेंट है ये. आप अपनी मर्जी से अपनी वर्दी बना लेंगे. और अभी जब नागरिक जा रहे हैं तो आप एक एक आदमी की शिनाख्त ले रहे हैं, फोटो उनकी आइडेंटिटी ले रहे हैं. आप अपनी आइडेंटिटी नहीं लेंगे. 2024ರಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾದಾಗ ಮಾಸ್ಟರ್ ಮೈಂಡ್ ಎಂದು ಸಂಜೀವ್ ಮುಖಿಯಾ ಎಂಬಾತನನ್ನ ಬಿಂಬಿಸಲಾಗಿತ್ತು. ಇದೀಗ ಆತನಿಗೆ ಸಿಬಿಐ ಕ್ಲೀನ್ ಚಿಟ್ ನೀಡಿದೆ. ಇಂಥವರಿಗೆ ಕೋರ್ಟ್ ಕೂಡ ಶಿಕ್ಷೆ ನೀಡುತ್ತಿಲ್ಲ. ವಿಚಾರಣಾ ಸಂಸ್ಥೆಗಳು ಕೂಡ ಇವರನ್ನ ಹಿಡಿತಾ ಇಲ್ಲ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಿಸಿದಂತೆ ಬಂಧಿತರಾದವರೆಲ್ಲ ಆರ್ಎಸ್ಎಸ್ನವರು. ಇವರನ್ನ ಯಾರು ಹಿಡಿತಾರೆ ಎಂದು ಅವರು ಪ್ರಶ್ನಿಸಿದ್ದಾರೆ. अदालतें भी सजा नहीं देंगी और ये जो जांच एजेंसियां ये भी कुछ नहीं करेंगी. आप जरा इसकी तो जांच करिए कि ये सारे के सारे आरएसएस से जुड़े लोग हैं. जितने ये कोचिंग क्लासेस में और जो ये पकड़े गए हैं, जो नीट के एग्जामिनर्स पकड़े गए हैं, सबका आरएसएस का बैकग्राउंड है. इनके खिलाफ कौन कार्रवाई करेगा बताइए ना. ವಿಭೂತಿ ನಾರಾಯಣ್ ಅವರ ಮಾತುಗಳು ಈಗ ಭಾರಿ ಹಂಚಿಕೆ ಆಗ್ತಾ ಇದೆ. ದೆಹಲಿ ಪೊಲೀಸರ ನಿರಂಕುಶ ಬಲ ಪ್ರಯೋಗದ ಮಧ್ಯೆಯೂ ಓರ್ವ ಮಾಜಿ ಅಧಿಕಾರಿ ಮುಕ್ತವಾಗಿ ಮಾತನಾಡಿರುವುದಕ್ಕೆ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್, ಆಫೀಸ್ ಎಸ್ಐಟಿ ಟವರ್, ಸಿಲಿಕಾನ್ ಓಎಸ್ಎಸ್, ದುಬೈ, ಯುಎಇ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.